ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೌರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಪ್ರಜಾಸೌಧ ಸ್ಥಳ ವಿರೋಧಿಸಿ 12ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ, ಹಲವು ಸಂಘಗಳ ಬೆಂಬಲ. ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನ ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಆಗ್ರಹಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಶನಿವಾರ 12ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ನಡೆದ ಧರಣಿ ತಾಳಿಕೋಟೆ ವೈದ್ಯರ ಸಂಘ, ಔಷಧ ವ್ಯಾಪಾರಸ್ಥರ ಸಂಘ, ಲ್ಯಾಬ್ ಟೆಕ್ನಿಷಿಯನ್ ಸಂಘ ಹಾಗೂ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಸಂಪೂರ್ಣ ಬೆಂಬಲ ಸೂಚಿಸಿ ಧರಣಿಯಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ನಲ್ಬಂದ್ ಅವರು, ಪ್ರಜಾಸೌಧ ನಿರ್ಮಾಣಕ್ಕೆ ನಿಗದಿಪಡಿಸಿರುವ ಸ್ಥಳವು ತಾಳಿಕೋಟೆ ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದ್ದು, ವೃದ್ಧರು, ಮಹಿಳೆಯರು, ವಿದ್ಯಾರ್ಥಿಗಳು, ಅಂಗವಿಕಲರು ಹಾಗೂ ರೈತಾಪಿ ಜನರಿಗೆ ಆ ಸ್ಥಳಕ್ಕೆ ತೆರಳುವುದು ತುಂಬಾ ಅನಾನುಕೂಲವಾಗಿರುವುದರಿಂದ ಪ್ರಜಾಸೌಧವನ್ನ ಪಟ್ಟಣದಲ್ಲಿಯೇ ನಿರ್ಮಿಸಬೇಕು ಹಾಗೂ ಈಗ ನಿಗದಿಪಡಿಸಿರುವ ಸ್ಥಳವನ್ನು ಕೂಡಲೇ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಭುಗೌಡ ಕೂಡ ಮಾತನಾಡಿದ್ರು. ಧರಣಿಯಲ್ಲಿ ಡಾಕ್ಟರ್ ವಿಜಯ್ ಕುಮಾರ್ ಕಾರ್ಚಿ, ಡಾಕ್ಟರ್ ಆನಂದ್ ಭಟ್, ಡಾಕ್ಟರ್ ವಿಜಯ್ ಕುಮಾರ್ ಅಮ್ಲ್ಯಾಳ, ಡಾಕ್ಟರ್ ನಾಗೂರ್, ಡಾಕ್ಟರ್ ಗಿರೀಶ್ ಯಾದವಾಡ, ಔಷಧ ವ್ಯಾಪಾರಸ್ಥರ ಸಂಘದ ವಾಸುದೇವ್ ಎಪ್ಸೂರ್, ರಾಮನ್ಗೌಡ ಬಾಗೇವಾಡಿ, ಪ್ರವೀಣ್ ಪಾಟೀಲ್, ಕಾಂತು ಸಜ್ಜನ, ಸಂತೋಷ್ ಪ್ರತಾಪ್ ಶೆಟ್ಟಿ, ಶಿವಲಿಂಗ ಸಾಳಂಕಿ, ಕುಮಾರ್ ಸುರಪುರ, ಶಾಂತಗೌಡ ಪಾಟೀಲ್ ಹೊಸಳ್ಳಿ, ಶಂಗು ಶೆಟ್ಟಿ, ಮೈನುದ್ದೀನ್ ಕೋರ್ತಿ, ಸಂಜು ಅಂಚಾಟೆ, ಕಾಶಿನಾಥ್ ಪಾಟೀಲ್ ಸಂಗಯ್ಯ, ಮದ್ನೂರ್ ಮಠ್, ಪುಟ್ಟು ಕುಲಕರ್ಣಿ, ರಾಘವೇಂದ್ರ ಅಗಡಿ, ಬಸವರಾಜ್ ಬಿರಾದರ್, ವಿಜಯ್ ಜಮಲ್ದಿನ್ನಿ, ಮಲ್ಲಿಕಾರ್ಜುನ್ ಮಡಿವಾಳರ, ಆರಿಫ್ ಮುರಾಳ್, ರಿಯಾಜ್ ಮುಲ್ನಾಳ್ ಸೇರಿದಂತೆ ಹಲವಾರು ಭಾಗವಹಿಸಿದ್ರು. ಇದೇ ವೇಳೆ ಹೋರಾಟ ಸಮಿತಿಯ ಅಧ್ಯಕ್ಷ ದಶರಥ್ ಸಿಂಗ್ ಮನ್ಗೋಳಿ, SB ಕಟ್ಟಿಮನಿ, ಮೆಹಬೂಬ್ ಚೋರಗಸ್ತಿ, ಪರಶುರಾಮ್ ತಂಗಡಗಿ, ದೇವೇಂದ್ರ ಕೊಪ್ಪದ, ವಿಜಯ್ ಸಿಂಗ್ ಅಜೇರಿ, ರಾಜು ಅಂಚಾಟೆ, ಗಂಗಾಧರ್ ಕಸ್ತೂರಿ, ಪ್ರಕಾಶ್ ಅಜೇರಿ, ಮಯೂರ್ ಪಾಟೀಲ್, ದಸ್ತಗೀರ್ ಸಾಬ್ ಕೆಂಬಾವಿ, ಮುದುಕಪ್ಪ ಬಡಗೇರ್, ಅಮಿತ್ ಮನ್ಗೂಳಿ, ಅನಿಲ್ ಸಿಂಗ್ ವಿಜಾಪುರ್, ರವಿ ಕಟ್ಟಿಮನಿ, ಮಂಜುನಾಥ್ ಶೆಟ್ಟಿ, ತಿಪ್ಪಣ್ಣ ಸಜ್ಜನ್, ಸುರೇಶ್ ಅಜೇರಿ, ರಾಮಣ್ಣ ಕಟ್ಟಿಮನಿ, ಸಂಜು ಬರ್ದೆನಾಳ್, ಸದ್ದಾಂ ಹುಸೇನ್, ಬಿಳಗಿ ರಾಜು ಅಜೇರಿ, ನಿತಿನ್ ವಿಜಾಪುರ್, ಸಿರಿಸ್ ಕುಮಾರ್ ಅಜೇರಿ, ರಾಘು ಪಡಸಾಲಿ, ಬಸವರಾಜ್ ಬಿಸ್ನಾಳ್ ಸೇರಿದಂತೆ ಪಟ್ಟಣದ ವಿವಿಧ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ನಜೀರ್ ಚೌರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಹೋರಾಟ ಸಮಿತಿಗೆ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು ರಾಘವರಿಗೆ. ಜನರಿಂದ ಸಪೋರ್ಟ್ ಐತಿ. ನಾವೆಲ್ಲರೂ ಇದು ಊರು ಒಳ್ಳೇದಾಗ್ತದೆ, ಇದು ಒಳ್ಳೆ ಕೆಲಸ ಮಾಡೋಣ ಹೇಳಿ ಎಲ್ಲರೂ ಇದು ಮಾಡಿದ ಬಳಿಕ ನಮ್ಗೆ ಕೈ ಜೋಡಿಸಲಿಕ್ಕೆ ಲ್ಯಾಬ್ ಟೆಕ್ನಿಷಿಯನ್ಸು ಮತ್ತು ಆಮೇಲೆ ಕೆಮಿಸ್ಟ್ ಇವರು ಸಹ ಇಲ್ಲ, ನಾವು ನಿಮ್ಮ ಕೂಡ ಏನಪ್ಪ ಅಂತಂದ್ರೆ ಈ ಧರಣಿ ಸತ್ಯಾಗ್ರಹ ಪಾಲ್ಗೊಳ್ತೀವಿ ಅಂತ ಹೇಳಿ ನಮ್ಮ ವಾಸು ಅವರು ಎಲ್ಲರೂ ಏನಪ್ಪ ಅಂತಂದ್ರೆ ನಮ್ಗೆ ಹೇಳಿದ ಬಳಿಕ ನಾವು ಎಲ್ಲರೂ ಕೂಡಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಇದು ಒಳ್ಳೆ ಕೆಲಸಕ್ಕೆ ನಮ್ಗೆ ಯಾವಾಗಲೂ ಬೆಂಬಲ ಐತೆ ಅಂತ ಹೇಳಿ ನಾನು ಯಾಕೆ ಮಾಡ್ತೀನಿ. ಈ ಧರಣಿ ಸತ್ಯಾಗ್ರಹ ಕುರಿತು ಔಷಧ ವ್ಯಾಪಾರಸ್ಥರ ಸಂಘದ ವಾಸು ಮಾಲಕ ಏನಂದ್ರೆ ಹೇಳಿ ಬಂದ್ರಿ ನೀವು ರೇವಣ್ಣ ಹೇಳೇನೆ. ಈಗ ಮತ್ತು ಯಾರಿಗಿತ್ತು ಹೆಣ್ಮಕ್ಳು ಕಾರ್ ಹೋಗ್ತಿದ್ರು, ಇಲ್ಲೇ ಮನಗೋಗಿನ ಮೊದಲೇ ಡೆಲಿವರಿ ಆಗ್ತಿತ್ತು, ಅಂತ ರೋಡ್ ಹದಗೆಟ್ಟಿತ್ತು. ಆ ಸಂದರ್ಭದಲ್ಲಿ ಸುಮಾರು 39 ದಿವಸಗಳು ಇದೇ ಬಿಜಾಪುರ ಸರ್ಕಲ್ದಲ್ಲಿ ಕೂತು ಹೋರಾಟ ಮಾಡಿದಾಗ ರಾಜ್ಯ ಹೆದ್ದಾರಿ ಮನಗೋಯಿಂದ ಪಿಕ್ಚರ್ ಸ್ಯಾಂಕ್ಷನ್ ಆಯ್ತು. ಅದನ್ನು ಮನಗೊಂಡು ಇದಕ್ಕಿಂತ ಮುಂಚೆ 2003-4ರಲ್ಲಿ ನಮ್ಮಲ್ಲಿ ತಹಶೀಲ್ದಾರ್ ಇರಲಿಲ್ಲ, ವಿಶೇಷ ತಹಶೀಲ್ದಾರ್ನೂ ಇರಲಿಲ್ಲ, ಕೇವಲ ಸರ್ಕಲ್ ತಲಾಟಿ 2 ಕಾರ್ಯಾಲಯಗಳಿದ್ದು. ಅವಾಗ ಅಂದಿನ ದಿನ ಪುರಸಭೆಯ ಏನ್ ಗೇಟ್ ಮುಂದೆ ಸುಮಾರು 31 ದಿವಸ ಧರಣಿ ಸತ್ಯಾಗ್ರಹ ಕೈಗೊಂಡು ಅಂದಿನ ಸರ್ಕಾರ SM ಕೃಷ್ಣ ಸರ್ಕಾರ ಅವರಿಗೆ ಇಲ್ಲೇ ನೀವು ಹೋಗಿ ಮನವರಿಕೆ ಮಾಡಿದಾಗ
ಅವರು ವಿಶೇಷ ತಹಶೀಲ್ದಾರನ್ನ ಸ್ಯಾಂಕ್ಷನ್ ಮಾಡಿದ್ರು. ತಾಳಿಕೋಟೆಯ ದುರ್ದೈವ ಏನಪ್ಪಾ ಅಂದ್ರೆ ನಾವು ಎಲ್ಲದಕ್ಕೂ ಹೋರಾಟ ಮಾಡ್ಬೇಕಾಗ್ತದೆ. ಈಗಾಗಲೇ ಸಾಹೇಬ್ರು ಹೇಳ್ದಂಗೆ ಇದಕ್ಕೂ ಹೋರಾಟ ಕೇಳಿದ್ವಿ. ಅಂದಿನ ದಿನ 20ನೇ ತಾರೀಕಿಗೆ ಸರ್ವ ಸಮಾಜ, ಸರ್ವ ಧರ್ಮ, ಸರ್ವ ಸಂಘ ಸಂಸ್ಥೆಗಳು, ಸರ್ವ ಅಸೋಸಿಯೇಷನ್ಗಳು ಏನ್ ಹೇಳಿದ್ರು, 25ನೇ ತಾರೀಕಿಗೆ ತಾಳಿಕೋಟೆ ಸಂಪೂರ್ಣ ಬಂದ್ ಆಚರಣೆ ಮಾಡಿ ಆ ದಿನದಿಂದ ಧರಣಿ ಸತ್ಯಾಗ್ರಹವನ್ನ ಆರಂಭ ಮಾಡಿ ಸರ್ಕಾರದ ಕಣ್ಣು ಮುಚ್ಚಿ ಏನು ಕೂತದ, ಕಣ್ಣು ಮುಚ್ಚಿ ಏನು ಬೆಕ್ಕ ಕುಡಿಲಿಕ್ಕೆ ಸರ್ಕಾರ ಅದ ಕಣ್ಣು ತೆಗೀಡು ಅನ್ನುವಂತ ಮಾತನ್ನು ಹೇಳಿ 25ನೇ ತಾರೀಕಿಗೆ ತಾಳಿಕೋಟೆ ಸ್ವಯಂ ಪ್ರೇರಿತ ಬಂದ್ ಆಚರಣೆಗೆ ಎಲ್ಲಾ ಸಂಘ ಸಂಸ್ಥೆಗಳು, ಎಲ್ಲಾ ಅಸೋಸಿಯೇಷನ್ಗಳು ಕರೆ ಕೊಟ್ಟರು. ಆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ 25ನೇ ತಾರೀಕಿಗೆ ತಾಳಿಕೋಟೆ ಸಂಪೂರ್ಣ ಬಂದ್ ಆಚರಣೆ ಆಯ್ತು. ಯಾರೊಬ್ರು ಸಣ್ಣ ಪಾನ್ ಶಾಪ್ ಕೂಡ ಹಿಡ್ಕೊಂಡು, ಒಂದ್ ಸಣ್ಣ ಹೋಟೆಲ್ ಒಂದು ಹಿಡ್ಕೊಂಡು, ಒಂದ್ ಜಿರಾಕ್ಸ್ ಅಂಗಡಿಯಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಕೂಡ ಸಂಪೂರ್ಣವಾಗಿ ಬೆಂಬಲಕ್ಕೆ ಸಾಥ್ ಕೊಟ್ರು. ನಾವು ಇವತ್ತವರು ಚಿರಣಿಯಲ್ಲಿ, ಯಾಕಂದ್ರೆ ತಮ್ಮ ವ್ಯಾಪಾರ ವಹಿವಾಟವನ್ನು ಬದಿಗಿಟ್ಟು ಈ ಹೋರಾಟದಲ್ಲಿ ಎಲ್ಲಾ ಅಸೋಸಿಯೇಷನ್, ಹೆಂಗ ಸಂಸ್ಥೆಗಳು ಅದಕ್ಕೆ ಭಾಗವಹಿಸಿ ನಮ್ಮನ್ನ ಬೆಂಬಲ ವ್ಯಕ್ತಪಡಿಸಿದಕ್ಕೆ ನಾವು ತುಂಬಾ ಭಾರಿಯನ್ನು ವ್ಯಕ್ತಪಡುತ್ತೇವೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಸರ್ಕಾರ ಆಗ್ಲಿ, ಜಿಲ್ಲಾಡಳಿತ ಆಗ್ಲಿ ಅದು ಏನು ಕೇರೆ ಅನ್ಲಿಕ್ಕತ್ತಿಲ್ಲ. ಏನೋ ಕೂತಾರ ಬಿಡು ಬಿಜಾಪುರ ಸರ್ಕಲ್ನಾಗ ಹೋಗ್ತಾರ ಅನ್ನುವಂತ ವಿಷಯ ಬರ್ತದೆ. ಅಂದಿನ ದಿನದಿಂದ ಹೇಳೋದು ಇವತ್ತು 11ನೇ ತಾರೀಕು, 11 ದಿವಸಗಳಾದವು. 11ನೇ ದಿವಸ ತಾವೆಲ್ಲರೂ ಬೆಂಬಲ ವ್ಯಕ್ತಪಡಿಸಿರಿ. ನಾನು ನಿಮಗೂ ಕೂಡ ಚಿರಋಣಿ ಆಗಿದ್ದೀನಿ. ಸರ್ಕಾರ ಯಾವಾಗ ಇನ್ನ 30 ದಿವಸ ಕೊಡಬೇಕು, 40 ದಿವಸ ಕೊಡಬೇಕು, ಅಥವಾ ಹಗಮಾರಿ ಧೋರಣೆಯಿಂದ ನೀವು ಪ್ರಾರಂಭ ಮಾಡ್ತಿರೋ ಅನ್ನುವಂಥದ್ದು ವಿಷಯ ಸ್ಪಷ್ಟತೆ ಇಲ್ಲ. ನಾವು ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ಕೋತೀವಿ. ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಹೇಳ್ಯದ, ಆ ಮಟ್ಟಕ್ಕೆ ಹೋಗ್ಬೇಡ್ರಿ. ಬಿಜಾಪುರ ಜಿಲ್ಲೆ ಹೆಸರು ಕರೆಸುವಂತ ಮಾಡೋದು ಬೇಡ. ಬಿಜಾಪುರ ಜಿಲ್ಲೆಯಲ್ಲಿ ಏನು ಹೈಕೋರ್ಟ್ ಯಾರು ಗೊತ್ತಿಲ್ಲ ಅಂತಿಲ್ಲ, ಉಚ್ಚ ನ್ಯಾಯಾಲಯ ಎಲ್ಲರೂ ಗೊತ್ತದ. ಉಚ್ಚ ನ್ಯಾಯಾಲಯಕ್ಕೆ ಹೋಗಂಗ್ ಮಾಡೋದು ಬೇಡ. ಇಲ್ಲೇ ಬಂದು ಕೂತು ಮಾತಾಡಿ ಇರ್ತಕ್ಕಂಥ 6-7 ಸ್ಥಳ ಸರ್ಕಾರಿ ಜಾಗಗಳು ಏನದಾವು ಅದರಲ್ಲೇನೆ ಒಂದನ್ನ ಮಾಡಿ ಸುತ್ತಲೂ ಹಳ್ಳಿಯವರಿಗೆ ಅನುಕೂಲ ಮಾಡುವ ರೀತಿಯಲ್ಲಿ ಹೇಳಿದ ತಕ್ಷಣ ನಡ್ಕೊತ ಹೋಗ್ಬೇಕು. ಯಾರ್ದು ಮೇಲೂ ಭರವಸೆ ಮೇಲೆ ಇರಬಾರ್ದು. ಈಗ ಒಂದ್ ದಿವಸ ಒಬ್ಬರು ಬರ್ತಾರೆ, ಆಟೋ ಬಸ್ ಯಾವುದೋ ಒಂದು ಸ್ಟ್ರೈಕ್ ಇತ್ತು, ಬಸ್ನವರು ಒಂದ್ ದಿವಸ ಕರೆ ಕೊಟ್ಟಿದ್ರು, ಆಟೋದವರು ಅದು ಇರ್ಲಿಲ್ಲಪ್ಪ ಅಂದ್ರ ಆ ವ್ಯಕ್ತಿ ಹೊಳೆ ಹೋಗೋ ಊರಿಗೆ. ಯಾಕಪ್ಪ ಅಂದ್ರೆ ಸಾಧನೆಗಳು ಇಲ್ಲ. ಕಾರ್ಯಾಲಯಗಳ ಪ್ರಾರಂಭದವು ಆದ್ರೆ ಸಾಧನೆಗಳು ಇಲ್ಲ. ಎಲ್ಲರ ಬಲ್ ಬೈಕ್ ಇರ್ತದೆ, ಎಲ್ಲರ ಬಲ್ ಕಾರ್ ಇರ್ತದ ಇಲ್ಲ. ಕೇವಲ 50% ಮಂದಿ ಬಲ್ಲಿ ಮಾತ್ರ ಇರ್ತದೆ. ಇನ್ನು 50ರಿಂದ 60% ಮಂದಿ ನಡ್ಕೋತ ಅಡ್ಡಾಡ್ತಾರೆ. ಇವತ್ತಿಗೂ 16ದಿಂದ ಮಂದಿ ತಾಳಿಕೋಟೆಗೆ ನಡ್ಕೋತ ಬರ್ತಾರೆ. ಅವ್ರು ಹೆಂಗ್ ಗಾಡಿ ತಗೊಂಡು ಹೋಗ್ತಾರ ಅಲ್ಲಿ? ಎಲ್ಲರೂ ವಿಚಾರ ಮಾಡ್ಬೇಕು. ಇದು ಮೇಲೆ ಕೊಟ್ಟಂತಾರು ಜಿಲ್ಲಾಡಳಿತ, ತಾಲೂಕಾಡಳಿತ, ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರತಿನಿಧಿಗಳು ಯಾರಿಗೋಸ್ಕರ ಇದು ನಡೆದದ? ಸಾರ್ವಜನಿಕರ ಉದ್ದೇಶದನೋ ಅಥವಾ ಸ್ವಯಂ ಹಿತಾಸಕ್ತಿ ಅದ? ಇಲ್ಲಿ ಕೂತವ್ರದ್ದು ಯಾರ್ದಾರು ಹಿತಾಸಕ್ತಿ ಅದ? ಈ ಹೋರಾಟ ಸಮಿತಿಯವ್ರ ಗೌಡ್ರದ್ದು ಏನಾರ ಹಿತಾಸಕ್ತಿ ಅದ? ನಮ್ಮ ದಾದಾರ್ದು ಏನಾರ ಹಿತಾಸಕ್ತಿ ಅದ? ಏನ್ ನಮ್ದು ಏನಾರ ಹಿತಾಸಕ್ತಿ ಅದ? ಏನ್ ಮುತ್ತಪ್ಪಣ್ಣವ್ರದ್ದು ಏನಾರ ಅದ? ಇಲ್ಲ. ನಮ್ಮ ಯಾವ ಜಾಗ ಇಲ್ಲ, ಸರ್ಕಾರಿ ಜಾಗ. ಬಿಜಾಪುರ ಸರ್ಕಾರದಿಂದ ಇಳಿದು ಕೇವಲ ನಡ್ಕೋತ ಹೋಗ್ಬೇಕವ, ಇನ್ನೊಂದು ಗಾಡಿ ಸಲ ಕಾಯಬಾರ್ದು. ಆ ಹಿತಾಸಕ್ತಿ ನಮ್ದದ, ಸಾರ್ವಜನಿಕರ ಹಿತಾಸಕ್ತಿ ಅದ ನಮ್ದು. ಅದಕ್ಕ ನಾನು ಈ ವೇದಿಕೆ ಮುಖಾಂತರ ಜಿಲ್ಲಾಡಳಿತಕ್ಕ, ತಾಲೂಕಾಡಳಿತಕ್ಕ, ಸರ್ಕಾರಕ್ಕ, ಜನಪ್ರತಿನಿಧಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ. ಈ ಕೂಡಲೇ ಇದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈ ಕೂಡಲೇ ಯಾವ ಜಾಗಗಳು ಸರ್ಕಾರಿ ಜಾಗಗಳದಾವು ಅದರಲ್ಲಿಯೇ ಒಂದರನ್ನ ಆಯ್ಕೆ ಮಾಡ್ಲಿಕ್ಕೆ ಸಭೆ ಕರೆದು ಹೋರಾಟ ಸಮಿತಿಯವರನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಜಾಗವನ್ನ ನಿಗದಿಪಡಿಸಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ, ಈ ಹೋರಾಟ ಸಮಿತಿಯಲ್ಲಿ ನನ್ನನ್ನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಹೋರಾಟ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ, ಇವತ್ತಿನ ದಿನ ಆಗಮಿಸಿದಂತ ವೈದ್ಯರುಗಳಿಗೆ, ಔಷಧಿ ವ್ಯಾಪಾರಸ್ಥರ ಸಂಘದವರಿಗೆ, ಪ್ಯಾರಾಮೆಡಿಕಲ್ ಸಂಘದವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಪೊಲೀಸ್ ಇಲಾಖೆಯವರಿಗೆ ಎಲ್ಲರಿಗೂ ವಂದಿಸುತ್ತಾ ನನಗೆ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೈಲೇಶ್ವರ ಪಟ್ಟಣದಲ್ಲಿ ಈಗಾಗಲೇ ಅದು ಇಲ್ಲಿ ತಾಳಿಕೋಟೆ ಪಟ್ಟಣದಲ್ಲಿ ವಿಧಾನಸೌಧವನ್ನು ಪ್ರಜಾಸೌಧವನ್ನು ಇಲ್ಲಿ ಇದು ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ 20 ಹಳ್ಳಿಗಳಿಗೆ, 20 ಕಿಲೋಮೀಟರ್ ಸುತ್ತಮುತ್ತ ಹಳ್ಳಿಗಳಿಗೆ ತಾಳಿಕೋಟೆಯು ಅತ್ಯಂತ ನಿಯರ್ ಇರ್ತಕ್ಕಂಥ ಸ್ಥಳವಾಗಿದ್ದು, ಇಲ್ಲಿ ಬಂದು ಮತ್ತೆ ಮೈಲೇಶ್ವರಕ್ಕೆ ಹೋಗಬೇಕಾದ್ರೆ ಬಹಳಷ್ಟು ದೂರ ಆಗೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ನಾಗರಿಕರಿಗೆ ಬಹಳ ತೊಂದರೆ ಆಗುತ್ತಿದ್ದು, ದಯವಿಟ್ಟು ಎಲ್ಲ ಸರ್ಕಾರಿ ಅಧಿಕಾರಿಗಳು ಹಾಗೂ ಮಾನ್ಯ MLAರು ಹಾಗೂ ಎಲ್ಲ ಸರ್ಕಾರದ ಅಧಿಕಾರಿಗಳು ಇದನ್ನು ಬೇಗನೆ
ಇಲ್ಲಿರ್ತಕ್ಕಂಥ ಪ್ರಜಾಸೌಧವನ್ನು ಮೈಸೂರಿರ್ತಕ್ಕಂಥ ಪ್ರಜಾಸೌಧವನ್ನು ತಾಳಿಕೋಟೆ ಪಟ್ಟಣಕ್ಕೆ ಸ್ಥಳಾಂತರಬೇಕೆಂದು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರಿಂದ ಒತ್ತಾಯವನ್ನು ಮಾಡಿಸುತ್ತಿದ್ದೇವೆ. ಇಷ್ಟು ಹೇಳಿ ನನ್ನ ಮಾತನ್ನು ಮಾಡಿದೆ. ನಮ್ಮ ವಿದ್ಯಾರ್ಥಿ ಪ್ರತಿನಿಧಿ ಎರಡು ಮಾತುಗಳನ್ನು ವಿಧಿಸಿಕೊಳ್ತೀವಿ.